ಓಕೆ ಇವತ್ತು ಎಷ್ಟೊಂದು ಪ್ರತಿಭಟನೆಗೋಸ್ಕರ ಇವತ್ತಿನ LKG UKG ಅಂಗನವಾಡಿ ಶಾಲೆಗಳು ಶುರುವಾಗ್ತಿದೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ತುಂಬ ಖುಷಿ ಅನ್ನಿಸ್ತಾ ಇದೆ. ಮೊದಲನೇ ಬಾರಿಗೆ ಭಾರತ ದೇಶದಲ್ಲಿ ಮೊದಲನೇ ಬಾರಿಗೆ ಅಂಗನವಾಡಿಗಳು ಶುರುವಾಗಿದ್ದು ನಮ್ಮ ಮೈಸೂರು ಜಿಲ್ಲೆ ಟಿ ನರಸೀಪುರದಲ್ಲಿ 49 ವರ್ಷದಿಂದ. ಇವತ್ತು ಮೊದಲನೇ ಬಾರಿಗೆ ನಮ್ಮ ರಾಜ್ಯದಲ್ಲಿ ಮತ್ತೆ ಅಂಗನವಾಡಿಗಳನ್ನು ಗೌರ್ಮೆಂಟ್ ಮಾಂಟೆಸರಿ ಅಂತ LKG UKG ಪ್ರಾರಂಭ ಮಾಡ್ತಾ ಇದ್ದೇವೆ. ಅದಕ್ಕೆ ಇವತ್ತು ಮೊದಲ ಪ್ರಯತ್ನ ಅನ್ನೋ ರೀತಿ ಬ್ಯಾಂಗ್ಳೂರಿನಲ್ಲಿ 250 ಈ ಗೌರ್ಮೆಂಟ್ ಮಾಂಟೆಸರಿಗಳನ್ನ ಉದ್ಘಾಟನೆ ಮಾಡಿದ್ವಿ. ಭಾಳಷ್ಟು ಖುಷಿ ಅನ್ನಿಸ್ತಾ ಇದೆ. ಯಾಕಂತಂದರೆ ಬಹಳ ದಿನದಿಂದ ನಮಗೆ ಅಂಗನವಾಡಿಗಳನ್ನ ಅಪ್ಗ್ರೇಡ್ ಮಾಡಬೇಕನ್ನೋಂಥ ಆಸೆ ಇತ್ತು. ಮಾನ್ಯ ಮುಖ್ಯಮಂತ್ರಿಗಳು ಇದಕ್ಕೆ ಸಹಕಾರವನ್ನು ಮೇಡಮ್, ಇವಾಗ ಸಿಲೆಬಸ್ ಎಲ್ಲ ಯಾವ ರೀತಿ ಇರುತ್ತೆ? ಏನು LKG UKG ಏನು ಇರುತ್ತೆ ಈಗ ಸದ್ಯಕ್ಕೆ ಏನು ಪ್ರಸ್ತುತ ಇದೆಯೋ ಅದೇ ಸಿಲೆಬಸ್ ಇರುತ್ತೆ. ಏನು RTEನಲ್ಲಿ ಏನು ಸಿಲೆಬಸ್ ಇದೆಯೋ ಅದೇ ಸಿಲೆಬಸ್ ಇರುತ್ತೆ. ಮ್ಯಾಮ್, ಇವಾಗ ಎಷ್ಟು ಆಲ್ರೆಡಿ ಅಡ್ಮಿಷನ್ ಸ್ಟಾರ್ಟ್ ಆಗಿದೆ ಸದ್ಯಕ್ಕೆ ಏನಾದರೂ ಐಡಿಯಾ ಇದೆ? 2 ವರ್ಷ ಸುಮಾರು ಏನು ಇವತ್ತೇನು ನಾವು ಪ್ರಾರಂಭ ಮಾಡಿದ್ದೀವಿ ಬೆಂಗಳೂರು ನಗರದಲ್ಲಿ 250 ಅಂಗನವಾಡಿಗಳನ್ನು ಗೌರ್ಮೆಂಟ್ ಮಾಂಟೆಸರಿ ಅಂತ ಮಾಡ್ತಾ ಇದ್ದೀವಿ. ಅದರಲ್ಲಿ ಸುಮಾರು 2 ರಿಂದ 2.5 ಸಾವಿರ ಮಕ್ಕಳು ಆಲ್ರೆಡಿ ಇದ್ದಾರೆ. ಸೊ ಅವರೇ ಅದನ್ನು ಕಂಟಿನ್ಯೂ ಡೆವಲಪ್ಮೆಂಟ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಹೌದು. ಯಾವ ರೀತಿ ಟ್ರೈನ್ ಅಪ್ ಮಾಡ್ತೀರಾ? ಈಗಾಗಲೇ ಮಕ್ಕಳನ್ನು ಸಾಕುವಂಥ ಸಲುವಂಥ ಟ್ರೈನಿಂಗ್ ಹೆಣ್ಮಕ್ಳಿಗೆ ಕೊಡುವಂಥ ಅವಶ್ಯಕತೆ ಇಲ್ಲ. ಅದು ನಮಗೆ ಕರಗತವಾಗಿಯೇ ಬರುತ್ತೆ. ಆದರೆ ನಾವು ಮಾಂಟೆಸರಿಗಳನ್ನು ಮಾಡ್ತಾ ಇರಬೇಕಾದಂಥ ಸಂದರ್ಭದಲ್ಲಿ ಕಲಿಕಾ ವಿಧಾನವನ್ನು ಈಗಾಗಲೇ ಕಲಿನಲಿ ಅನ್ನುವಂಥ ಕಾರ್ಯಕ್ರಮ ನಮ್ಮ ಪ್ರತಿಯೊಂದು ಅಂಗನವಾಡಿಯಲ್ಲಿ ಟೀಚರ್ಗಳು ಕಲಿಸ್ತಾ ಇದ್ದಾರೆ. ಅದನ್ನು ಈಗ ನಾವು ಅಪ್ಗ್ರೇಡ್ ಮಾಡ್ತಾ ಇದ್ದೀವಿ. ಇಂಗ್ಲೀಷನ್ನ ಅಂದರೆ LKG UKG ಮಾಡ್ತಾ ಇದ್ದೀವಿ. ಅವರು ಬೇಕಂದರೆ ಅವರು ಕನ್ನಡ ಮೀಡಿಯಮ್ನಲ್ಲಿ ಕಲಿಬೋದು, ಇಲ್ಲಾಂದರೆ ಇಂಗ್ಲೀಷ್ ಮೀಡಿಯಮ್. ಸೊ ಆ ಒಂದು LKG UKGಯನ್ನು ಕಲಿಸುವಂಥ ಸ್ಕಿಲ್ಲನ್ನು ನಾವು ಅವ್ರಿಗೆ ಮಾಡಿಕೊಡ್ತೀವಿ ಅಷ್ಟೇ. ವಿಧಾನವನ್ನು ಅವ್ರಿಗೆ ಟ್ರೈನಿಂಗ್ ಮಾಡ್ತಾ ಇದ್ದೀವಿ ಅಷ್ಟೇ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.